ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ಕರೆಂಟ್ ಫೀಲಿಂಗ್ಸ್ ನಲ್ಲಿ ಏನ್ ರೀಡಿಂಗ್ ಬರುತ್ತೆ ನೋಡೋಣ. ಇದೊಂದು ಕಲೆಕ್ಟಿವ್ ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ನೋಡಬಹುದು ಮತ್ತು ಇದು ಎಲ್ರಿಗೂ ಅನ್ವಯಿಸುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದಿರೋ, ಕಾಮೆಂಟ್ಸ್ ಮಾಡ್ತಾ ಇದ್ದೀರೋ ಎಲ್ರಿಗೂ ತುಂಬಾ ಧನ್ಯವಾದಗಳು. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಈಗ ನಿಮ್ಗೇನ್ ಕಾರ್ಡ್ಸ್ ಬರುತ್ತೆ, ಏನ್ ಟಾಪಿಕ್ ಬರುತ್ತೆ ನೋಡೋಣ. Seven of Wands, Ace of Swords, ಇಲ್ಲಿ Two of Swords. ಏನ್ ಹೇಳ್ತಾ ಹೋಗುತ್ತೆ ನೋಡೋಣ. ತುಂಬಾ ಹೆಲ್ಪ್ಲೆಸ್ನೆಸ್ ಇದೆ. ನೈಟ್ ಆಫ್ ಪೆಂಟಕಲ್ಸ್, ಫೈವ್ ಆಫ್ ವ್ಯಾಂಡ್ಸ್, ಏಟ್ ಆಫ್ ವ್ಯಾಂಡ್ಸ್. ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಈ ರಿಲೇಶನ್ಶಿಪ್ ನಲ್ಲಿ. Ten of Pentacles, Sun ಕಾರ್ಡ್. ನೋಡೋಣ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ. ಬಾಟಮ್ ಆಫ್ ದಿ ಡೆಕ್, ಲವರ್ಸ್ ಕಾರ್ಡ್. ಇಲ್ಲಿ ನಿಮ್ಮಿಬ್ರಲ್ಲಿ ಒಳ್ಳೆ ಕೆಮಿಸ್ಟ್ರಿ ಇದೆ, ಸೋಲ್ಮೇಟ್ ಕನೆಕ್ಷನ್ ಇದೆ. ಆದ್ರೆ ಲೈಫ್ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀರಾ. ಮುಂದೆ ಚೆನ್ನಾಗಿ ಆಗ್ತೀರಾ ಅನ್ನೋದು ಇದೆ. ಇಬ್ಬರಿಗೂ ಬೇರೆ ಯಾರು ಇಷ್ಟ ಆಗ್ತಾ ಇಲ್ಲ. ಒಬ್ರನ್ನೊಬ್ರನ್ನ ಬಿಟ್ಕೊಡಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಆತರ ಇದೀರಾ. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನೋಡೋಣ. ಇಲ್ಲಿ ನಿಮ್ಮ ಫ್ರೆಂಡ್ಶಿಪ್ ತುಂಬಾ ಹಳೇದು ಆತರ ಅನ್ನಿಸ್ತಾ ಇದೆ. ಈಗ ದೂರ ಆಗಿದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಸಹಜವಾಗಿ ತುಂಬಾ ಬೇಜಾರು ಇದೆ. ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇತ್ತು ನಿಮ್ಮ ರಿಲೇಶನ್ಶಿಪ್ ನಲ್ಲಿ. ನೀವು ಕೊನೆ ತನಕ ಬಿಟ್ಕೊಟ್ಟಿಲ್ಲ. ಇದೊಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಆಗಿರೋದ್ರಿಂದ ನೀವು ಡೀಪ್ ಆಗಿ ಕನೆಕ್ಟ್ ಆಗಿದ್ರಿ. ಅವ್ರಿಗೋಸ್ಕರ ಎಲ್ಲಾನು ಸಹಿಸ್ಕೊಳ್ತಾನೂ ಇದ್ರಿ. ಎಷ್ಟೇ ಜಗಳಗಳಾಗ್ಲಿ, ಕಾಂಪ್ಲಿಕೇಶನ್ಸ್ ಆಗ್ಲಿ, ಸಮಸ್ಯೆಗಳಿರ್ಲಿ, ಆದಷ್ಟು ತಾಳ್ಮೆಯಿಂದ ಸಹಿಸ್ಕೊತಾ ಇದ್ರಿ. ನಿಮ್ ಕಡೆಯಿಂದ ಸ್ಯಾಕ್ರಿಫೈಸ್ ಆಗಿರಬಹುದು, ಕಾಂಪ್ರಮೈಸಸ್ ಆಗಿರಬಹುದು, ರೇಷಿಯೋ ಜಾಸ್ತಿ ಇತ್ತು. ಯಾಕೆಂದ್ರೆ ನೀವು ಎಷ್ಟು ಡೀಪ್ ಆಗಿ ಕನೆಕ್ಟ್ ಆಗಿದ್ರಿ ಅಂದ್ರೆ ಬೇರೆ ಯಾರು ಇಷ್ಟ ಆಗ್ತಾ ಇರಲಿಲ್ಲ. ತುಂಬಾ ಅವರನ್ನ ಹಚ್ಕೊಂಡಿದ್ರಿ. ಅವರಿಂದ ದೂರ ಆಗಿರೋದು ನಿಮಗ್ ತುಂಬಾ ಬೇಜಾರಾಗಿದೆ. ಇಲ್ಲಿ ಅವ್ರ ನೆನಪು ನಿಮಗ್ ತುಂಬಾ ಬರ್ತಾ ಇದೆ. ಹೇಗಾದ್ರೂ ಅವರು ಸೇಫ್ ಆಗಿರ್ಲಿ, ಚೆನ್ನಾಗಿರ್ಲಿ ಆತರ ಮನ್ಸಲ್ಲಿ ಅನ್ಕೋತೀರಾ. ನೀವು ಒಳ್ಳೆ ಮನ್ಸಿಂದ ಅವ್ರನ್ನ ಇಷ್ಟಪಟ್ಟಿದ್ರಿ. ನಿಮ್ಮಂತ ವ್ಯಕ್ತಿ ಅವ್ರಿಗೆ ಸಿಗೋದು ತುಂಬಾ ಕಷ್ಟ ಅಂತಾನೂ ಅನ್ನಿಸ್ತಾ ಇದೆ. ಇಲ್ಲಿ ಇದರಿಂದ ನೀವು ಪಾಠನೂ ಕಲ್ತಿದ್ದೀರಾ, ಮೆಚುರಿಟಿನೂ ಬಂದಿದೆ, ಸಾಕಷ್ಟು ನೋವು ತಿಂದಿದ್ದೀರಾ. ನಿಮ್ಮ ಪರ್ಸನ್ ಇಮ್ಮೆಚ್ಯೂರ್ ಅನ್ನಿಸ್ತಾ ಇದೆ. ನಿಮ್ ಫೀಲಿಂಗ್ ನ ಅರ್ಥ ಮಾಡ್ಕೋತಾ ಇರಲಿಲ್ಲ ಅವರು. ಮನೇಲಿ ಅವರು ಒಬ್ಬರೇ ಮಗಳು ಅಥವಾ ಮಗ ಆಗಿರಬಹುದು. ಈಗೋ, ಪ್ರೈಡ್ ಸಾಕಷ್ಟಿತ್ತು. ಸೆಲ್ಫ್ ಸೆಂಟರ್ಡ್, ಸೆಲ್ಫಿಶ್ ನೇಚರು ಇತ್ತು. ಇಷ್ಟೆಲ್ಲ ಇದ್ದಾಗ ನಿಮ್ಮ ನಿಜವಾದ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಅವ್ರು ಇರ್ಲಿಲ್ಲ. ನೀವು ಕೇರಿಂಗ್ ಆಗಿದ್ರಿ, ಅವ್ರನ್ನ ತುಂಬಾ ಹಚ್ಕೊಂಡಿದ್ರಿ. ಆದ್ರೆ ಇದೆಲ್ಲ ಅವ್ರು ಏನೂ ಗಮನಿಸ್ತಾ ಇರಲಿಲ್ಲ, ಅವ್ರಿಗೆ ಬೇಕಾಗೂ ಇರಲಿಲ್ಲ. ಅದ್ರ ಬಗ್ಗೆ ಈಗ ಗೊತ್ತಾಗ್ತಾ ಇದೆ. ಗಿಲ್ಟ್ ಸಹ ಇದೆ ಅವ್ರಿಗೆ. ಇಷ್ಟು ದಿನ ನಿಮ್ಮಿಂದ ದೂರ ಆಗಿದ್ದು, ಒಂಟಿತನ, ಎಂಪ್ಟಿನೆಸ್ ಎಲ್ಲ ಅವ್ರಿಗೆ ಪಾಠ ಕಲಿಸ್ತಾ ಇದೆ. ನಿಮ್ಮನ್ನ ಮರ್ತಿಲ್ಲ. ನಿಮ್ ಬಗ್ಗೆ ಅವ್ರಿವ್ರ ಮುಖಾಂತರ ವಿಚಾರಿಸ್ಕೋತಾರೆ. ಇಲ್ಲಿ ನೀವಿಬ್ರು ದೂರ ಆಗಿ ಸಾಕಷ್ಟು ಸಮಯ ಆಗಿದೆ.
ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೇನ್ ಅನ್ಕೋತೀರೋ ಆ ಒಂದು ಯೋಚನೆನೂ ಅವ್ರಿಗೆ ಇದೆ. ನೀವು ಸಹ ಸಾಕಷ್ಟು ಗ್ರೋ ಆಗಿದ್ದೀರಾ, ಒಳ್ಳೆ ಕೆಲಸದಲ್ಲೂ ಇದ್ದೀರಾ, ಮೆಚುರಿಟಿನೂ ಬಂದಿದೆ ನಿಮ್ಗೂನು. ಅವರು ಅವ್ರ ಕೆರಿಯರ್ನ ಇಷ್ಟಪಡ್ತಾ ಇದ್ದಿದ್ರಿಂದ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬಾ ಜನರ ಪರಿಚಯನೂ ಇದೆ, ಆದ್ರೆ ನೀವು ಅವ್ರಿಗೆ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ. ನೀವು ಅವರ ಸೋಲ್ಮೇಟ್ ಕನೆಕ್ಷನ್ ಇರಬಹುದು. ನಿಮ್ಮಲ್ಲಿರೋ ಅಟ್ರಾಕ್ಷನ್, ಕೆಮಿಸ್ಟ್ರಿ ಮತ್ತೆ ಯಾರಲ್ಲೂ ಅವ್ರಿಗೆ ಫೀಲ್ ಆಗ್ತಾ ಇಲ್ಲ. ನಿಮ್ಮ ಒಳ್ಳೆತನ, ಆ ಫ್ರೆಂಡ್ಶಿಪ್ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅನ್ನೋ ಬೇಜಾರು ಇದೆ ಅವ್ರಿಗೆ. ಇದಕ್ಕೆ ಮುಂದೆ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ಮತ್ತೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ, ನೀವಿಬ್ರು ಚೆನ್ನಾಗಾಗ್ತೀರಾ, ಏನ್ ಹೇಳತ್ತೆ ನೋಡೋಣ. ಇಲ್ಲಿ 5 of Pentacles, 6 of Swords. ಕೆಲವು ಅವ್ರ ಜೀವನದಲ್ಲಿ ಘಟನೆಗಳು ನಡೆದಿರಬಹುದು. ಅದರಿಂದ ಅವ್ರ ಪಾಠನೂ ಕಲ್ತಿದ್ದಾರೆ ಅನ್ನೋದು ಹೇಳ್ತಾ ಇದೆ. ಮತ್ತೆ ನೋಡೋಣ ಏನ್ ಬರುತ್ತೆ ಕಾರ್ಡ್ಸು. ಕಿಂಗ್ ಆಫ್ ಪೆಂಟಿಕಲ್ಸ್, ಜಾಬ್ ಅಲ್ಲಿ ಸಕ್ಸಸ್ಸು ಆಗಿದ್ದಾರೆ. 2 of Wands, 10 of Wands. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಈಗ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಹಲವಾರು ಪ್ಲೇಸಸ್ಗಳನ್ನೆಲ್ಲನೂ ಸುತ್ತಕೊಂಡು ಬಂದಿದ್ದಾರೆ ಅನ್ನೋದು ಹೇಳ್ತಾ ಇದೆ. ಏಸ್ ಆಫ್ ಕಪ್ಸ್, ಮ್ಯಾಜಿಷಿಯನ್ ಕಾರ್ಡ್. ಇಲ್ಲಿ 6 of Pentacles. ಇಲ್ಲಿ ಏಸ್ ಆಫ್ ಕಪ್ಸ್ ಮತ್ತೆ ಮೆಜಿಷಿಯನ್ ಕಾರ್ಡ್ ಎಸ್ ಅಂತ ಹೇಳ್ತಾ ಇದೆ. ಮತ್ತೆ ಅವರು ನಿಮ್ಗೆ ಪ್ರಪೋಸ್ ಮಾಡ್ತಾರೆ, ನಿಮ್ ಜೀವನದಲ್ಲಿ ಬರ್ತಾರೆ ಅನ್ನೋದು ಹೇಳ್ತಾ ಇದೆ. ಇಲ್ಲಿ ಮತ್ತೆ ಏನ್ ಹೇಳುತ್ತೆ ನೋಡೋಣ. ಅವ್ರ ಜೀವನದಲ್ಲಿ ಕೆಲವು ಘಟನೆಗಳು ನಡೆದಿರಬಹುದು, ಇದರಿಂದ ಮನಸ್ಸಿಗೆ ಅವ್ರಿಗೆ ತುಂಬಾ ಬೇಜಾರಾಗಿದೆ, ನಿಮ್ಮ ನೆನಪಾಗ್ತಾ ಇದೆ, ಏನೇನೋ ಹೇಳ್ಕೋಬೇಕು ಅಂತಾನೂ ಅನ್ನಿಸ್ತಾ ಇದೆ. ಅವ್ರ ಹಿಂದಿನ ವರ್ತನೆಯಿಂದ ನಿಮಗ್ ಬೇಜಾರಾಗಿದೆ, ನೋವಾಗಿದೆ ಅನ್ನೋದು ಗೊತ್ತಿದೆ ಅವ್ರಿಗೆ. ಹಾಗೆ ಮಾಡಬಾರ್ದಿತ್ತು ಅಂತಾನು ಅನ್ಕೋತಾರೆ. ನೀವು ಒಟ್ಟಿಗೆ ಇದ್ದಾಗ ಅವರು ಮೆಟೀರಿಯಲಿಸ್ಟಿಕ್ ಆಗಿದ್ರು, ಯಾವಾಗ್ಲೂ ಅವ್ರ ಕೆರಿಯರ್ ಬಗ್ಗೆ, ಅವ್ರ ಗ್ರೋತ್ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ಕೊಂಡಿದ್ರು. ನಿಮ್ಮ ಲಾಯಲ್ಟಿ, ಕೇರ್, ಆ ನಿಮ್ಮ ಸಹನೆ, ಪ್ರೀತಿ ಏನೂ ಆಗ ಅವ್ರಿಗೆ ಬೇಕಾಗಿರ್ಲಿಲ್ಲ. ನಿಮ್ಗೆ ಆಗ ಅವರು ಸಪೋರ್ಟ್ ಮಾಡಿದ್ದಕ್ಕೆ ಬೇಜಾರು ಇದೆ ಅವ್ರಿಗೆ. ನಿಮ್ಮಷ್ಟು ಒಳ್ಳೆ ಮನಸ್ಸಿರ್ಲಿಲ್ಲ. ಈಗ ಮತ್ತೆ ಅವರು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇನ್ನೂ ಅವ್ರ ಜೀವನದಲ್ಲಿ ಕೆಲವು ಸಮಸ್ಯೆಗಳಿವೆ, ಅವನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು, ಡಿಸ್ಕಸ್ ಮಾಡ್ಕೋಬೇಕು. ಇನ್ನೂ ಒಳ್ಳೆ ಪರ್ಸನ್ ಆಗ್ಬೇಕು, ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇನ್ನೂ ಇದೆ ಅವ್ರಿಗೆ. ಮೊದ್ಲಿಂದನೂ ನಿಮ್ಮನ್ನ ಇಷ್ಟಪಡ್ತಾ ಇದ್ರು, ಈಗ ಒಂದು ಅರ್ಥ ಬಂದಿದೆ ಅದಕ್ಕೆ. ಲೈಫ್ ಹೀಗೆ, ನಾವು ಮಾಡೋ ಒಳ್ಳೆ ಕರ್ಮಗಳು, ಕೆಲಸಗಳು ನಮ್ಮನ್ನು ಯಾವಾಗ್ಲೂ ಕಾಪಾಡುತ್ತೆ. ನಮ್ ಡೆಸ್ಟಿನಿನಲ್ಲಿ ಏನಿರುತ್ತೋ ಅದು ಬಂದೇ ಬರುತ್ತೆ. ಪ್ರಯತ್ನ ಅಂತೂ ನಾವು ಮಾಡಬೇಕು. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ಏನ್ ಮೆಸೇಜಸ್ ಕೊಡುತ್ತೆ, ಏನ್ ಗೈಡೆನ್ಸ್ ಕೊಡುತ್ತೆ ನಿಮ್ಗೆ ನೋಡೋಣ. ನಾಲೆಡ್ಜ್, ಸೀಕ್ ನಾಲೆಡ್ಜ್ ಆ ಥರ ಇದೆ. ಪಿಕ್ ಯುವರ್ ಬ್ಯಾಟಲ್ಸ್ ವೈಸ್ಲಿ, ಕನ್ಫ್ರಂಟೇಷನ್. ನ್ಯೂ ಬಿಗಿನಿಂಗ್ಸ್. Opportunity knocks. Opportunity knocks. ಇಲ್ಲಿ children. Dove. Take a leap of faith. Follow your passion. ಆ ಥರ ಬರ್ತಾ ಇದೆ. ನೋಡೋಣ ಏನೇನು ಹೇಳತ್ತೆ ಅಂತ.
ನಾಲೆಡ್ಜ್, ಸೀಕ್ ನಾಲೆಡ್ಜ್ ಹೇಳ್ತಾ ಇದೆ. ಕೆಲವು ಏನು ಸಮಸ್ಯೆಗಳು ಇರಬಹುದು ನಿಮ್ಮ ಲೈಫಲ್ಲಿ, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಪಿಕ್ ಯುವರ್ ಬ್ಯಾಟಲ್ಸ್ ವೈಸ್ಲಿ. ಜೀವನದಲ್ಲಿ ಎಲ್ರಿಗೂ ಸಮಸ್ಯೆಗಳು ಬರುತ್ತೆ. ಅದನ್ನ ಹೇಗೆ ನಿವಾರಿಸ್ಕೋಬೇಕು, ಅದನ್ನ ನಾವು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾಲೆಡ್ಜ್ ಆ ಥರನೂ ನಿಮಗೆ ಬಂದಿದೆ. ನ್ಯೂ ಬಿಗಿನಿಂಗ್ಸ್ ಇರ್ಬೋದು ನಿಮ್ಮ ಲೈಫಲ್ಲಿ. ಬಿಗಿನ್ ಯುವರ್ ನ್ಯೂ ಲೈಫ್, ಆ ಥರ ಮೆಸೇಜ್ ಇದೆ ನಿಮಗೆ. ಮುಂದೆ ನಿಮ್ಮ ಲೈಫ್ ಚೆನ್ನಾಗಾಗುತ್ತೆ, ನೀವಿಬ್ರು ಹೊಸ ಲೈಫ್ ಮಾಡ್ತೀರಾ, ಸೋಲ್ಮೇಟ್ ಕನೆಕ್ಷನ್ ಇದೆ, ಆ ಥರನೂ ನಿಮ್ಗೆ ಇಲ್ಲಿ ಬಂದಿದೆ. ಆಪರ್ಚುನಿಟಿ ನಾಕ್ಸ್, ಗೋ ಫಾರ್ ಇಟ್ ಆ ಥರ ಹೇಳ್ತಾ ಇದೆ. ಚಿಲ್ಡ್ರನ್, ನೋ ದಟ್ ಯುವರ್ ಚಿಲ್ಡ್ರನ್ ಆರ್ ಪ್ರೊಟೆಕ್ಟೆಡ್. ನೀವಿಬ್ರು ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಇರೋದ್ರಿಂದ ನಿಮಗ್ ಮುಂದೆ ಮಕ್ಕಳು ಆ ಥರ ಎಲ್ಲಾನು ನಿಮ್ಗೆ ಇಲ್ಲಿ ಒಂದು ಮೆಸೇಜ್ ಇರಬಹುದು. ನಿಮ್ಮ ಲೈಫು ಮುಂದೆ ಚೆನ್ನಾಗಿರುತ್ತೆ, ಯು ಆರ್ ಪ್ರೊಟೆಕ್ಟೆಡ್, ಆ ಥರನೂ ನಿಮ್ಗೆ ಇಲ್ಲಿ ಬರ್ತಾ ಇದೆ ಮೆಸೇಜ್. ಟೇಕ್ ಎ ಲೀಪ್ ಆಫ್ ಫೇತ್. ಜೀವನದಲ್ಲಿ ನಂಬಿಕೆ ಇಡಿ. ನಿಮ್ಮ ಡೆಸ್ಟಿನಿ, ನಿಮ್ಮ ವಿಧಿ ಬರಹ, ನಿಮ್ಮ ಹಣೆ ಬರಹ, ನೀವು ಮಾಡಿದ ಒಳ್ಳೆ ಕೆಲಸಗಳು, ನಿಮ್ಮ ಒಳ್ಳೆ ಸ್ವಭಾವ, ಅದೆಲ್ಲ ಯಾವತ್ತೂ ನಿಮ್ಮನ್ನ ಕಾಪಾಡುತ್ತೆ ಅನ್ನೋದು ಹೇಳ್ತಾ, ಮುಂದೆ ನಿಮ್ಮ ಲೈಫು ಹೀಗೆ ಚೆನ್ನಾಗಿರ್ಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.